ಟೇಸ್ಟ್ ಡೈಲಿ. ಹೋಮ್ ಸ್ಟೇನಲ್ಲಿ ರೇವ್ ಪಾರ್ಟಿ ಆರೋಪ, ರಾಮನಗರದ ಕಗಲೀಪುರ ಪೊಲೀಸರ ದಾಳಿ, 130ಕ್ಕೂ ಹೆಚ್ಚು ಯುವಕ ಯುವತಿಯರ ಬಂಧನ. ಮಧ್ಯರಾತ್ರಿ 3 ಗಂಟೆಗೆ ದಾಳಿ ಮಾಡಿ ಬಂಧಿಸಲಾಗಿದೆ. ಪಾರ್ಟಿಯಲ್ಲಿ ಮಾದಕ ವಸ್ತುಗಳನ್ನು ಬಳಕೆ ಮಾಡಲಾಗಿದೆ ಅನ್ನುವಂತ ಆರೋಪ. ಬಂಧಿತ ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾಗಿದೆ. ಹೋಮ್ ಸ್ಟೇ ಒಂದರಲ್ಲಿ ರೇವ್ ಪಾರ್ಟಿಯನ್ನ ಅರೇಂಜ್ ಮಾಡಿದ್ರು ಅನ್ನುವಂತ ಆರೋಪ. ಇದರ ಹಿನ್ನೆಲೆಯಲ್ಲಿ ರೇಡ್ ಮಾಡಲಾಗಿತ್ತು. ರಾಮನಗರದ ಕಗಲೀಪುರ ಪೊಲೀಸರು ದಾಳಿಯನ್ನ ಮಾಡಿದ್ರು. ಸುಮಾರು 130ಕ್ಕೂ ಹೆಚ್ಚು ಯುವಕ ಯುವತಿಯರನ್ನ ಬಂಧಿಸಲಾಗಿದೆ. ಮಧ್ಯರಾತ್ರಿ 3 ಗಂಟೆಗೆ ದಾಳಿ ಮಾಡಿ ಬಂಧಿಸಲಾಗಿದೆ. ಪಾರ್ಟಿಯಲ್ಲಿ ಮಾದಕ ವಸ್ತುಗಳ ಬಳಕೆಯ ಆರೋಪ. ಬಂಧಿತ ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿದ್ದಾರೆ. ಎಷ್ಟು ಜನ ಇದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀರಾ ನೋಡಿ ನೀವು. ಎಲ್ಲ ಯುವಕರೇ. ರೇವ್ ಪಾರ್ಟಿಯನ್ನು ಮಾಡಬೇಡಿ ಅಂತ ಬಡ್ಕೊಂಡ್ರು, ಕಾನೂನು ಕ್ರಮಗಳನ್ನು ಕೈಗೊಂಡ್ರು, ಇವ್ರುಗಳು ಮಾತ್ರ ಮಾಡ್ತಾ ಇರ್ತಾರೆ. ಮೊದಲಿಗೆ ಇಂಥ ಹೋಮ್ ಸ್ಟೇಗಳ ವಿರುದ್ಧ ಸ್ಟ್ರಿಕ್ಟ್ ಆದಂಥ ಆ್ಯಕ್ಷನ್ಸ್ ಆಗಬೇಕು. ಇದಕ್ಕೆ ಅವಕಾಶ ಮಾಡಿಕೊಡ್ತಾರಲ್ಲ ಅವ್ರುಗಳ ವಿರುದ್ಧ ಆ್ಯಕ್ಷನ್ಸ್ ಆಗಬೇಕು. ಮಲ್ಲೆ ಸರ್ ಸ್ವಲ್ಪ ವಾಟ್ಸಪ್ನಲ್ಲಿ ಗ್ರೂಪ್ ಅನ್ನ ಮಾಡಿಕೊಂಡು ಪಾರ್ಟಿಯನ್ನ ಆಯೋಜನೆ ಮಾಡ್ಕೊಳ್ತಾ ಇದ್ರಂತೆ. ಅಂದ್ರೆ ಒಂದು ಪ್ಲಾನ್ ಮಾಡ್ಕೊಳ್ತಾ ಇದ್ರು. 19-23 ವರ್ಷದವರೆಗಿನ ಯುವಕ ಯುವತಿಯರೇ ಹೆಚ್ಚಾಗಿ ಭಾಗ್ಯ ಆಗ್ತಾ ಇದ್ರಂತೆ. ಜಂಜಿ ಎಂಬ ಗ್ರೂಪ್ ಮಾಡಿಕೊಂಡು ಪಾರ್ಟಿ ಆಯೋಜನೆ ಮಾಡ್ತಾ ಇದ್ರಂತೆ. ಬೆಂಗಳೂರು ಮೂಲದ ವಿದ್ಯಾರ್ಥಿಗಳು ಈ ಪಾರ್ಟಿಯಲ್ಲಿ ಭಾಗ್ಯ ಆಗ್ತಾ ಇದ್ರು. ಪಾರ್ಟಿ ಆಯೋಜಿಸುವಾಗ ಪ್ರತಿ ಸಲ ವಾಟ್ಸಪ್ ಗ್ರೂಪ್ ಅನ್ನ ಅಪ್ಡೇಟ್ ಮಾಡ್ತಾ ಇದ್ರಂತೆ. ಅಂದ್ರೆ ಈ ಥರದೊಂದು ಪಾರ್ಟಿ ಇದೆ, ಇದಕ್ಕೆಲ್ಲ ಅಟೆಂಡ್ ಆಗೋರು ಆ ಗ್ರೂಪಲ್ಲಿ ಇರ್ತಿದ್ರು. ಸೊ ಆ ಗ್ರೂಪಲ್ಲಿ ಡಿಸ್ಕಸ್ ಮಾಡ್ಕೊಂಡು ಆಮೇಲೆ ಇವರೆಲ್ಲ ಹೋಗೋದು. ಎಲ್ಲ ನೋಡಿ 19-23 ವರ್ಷದವರು ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಇವರು ಇದೇ ಮೊದಲ ಬಾರಿ ಪಾರ್ಟಿಲಿ ಭಾಗ್ಯ ಆಗಿದ್ದಾರೆ ಅಂತಲ್ಲ. ಆ ವಾಟ್ಸಪ್ ಗ್ರೂಪ್ ಇದೆ ಅಂತಂದರೆ ಸುಮಾರು ದಿನಗಳಿಂದ, ಸುಮಾರು ವರ್ಷಗಳಿಂದ ಇರುತ್ತೆ. ಸುಮಾರು 19-23 ವರ್ಷದವರೆಗಿನವರು ಏನೋ ಜಿ ಎಂಬ ಗ್ರೂಪನ್ನು ಮಾಡ್ಕೊಂಡಿದ್ರಂತೆ. ಅದು ಅವಾಗವಾಗ ಅಪ್ಡೇಟ್ ಆಗ್ತಿತ್ತಂತ ಆ ಗ್ರೂಪಲ್ಲಿ. ಇಲ್ಲಿ ಪಾರ್ಟಿ ಇದೆ, ಅಲ್ಲಿ ಪಾರ್ಟಿ ಇದೆ, ಅಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ, ಇಷ್ಟೊತ್ತಿಗೆ ಬನ್ನಿ, ಹಂಗೆ ಬನ್ನಿ, ಹಿಂಗೆ ಬನ್ನಿ ಅಂತ. ಸೊ ಇದೆಲ್ಲವೂ ಕೂಡ ಪೊಲೀಸರಿಗೆ ಮಾಹಿತಿಯನ್ನು ನೀಡಲಾಗಿತ್ತು. ನಿಖರ ಮಾಹಿತಿ ಆಧಾರದ ಮೇಲೇ ರೇಡ್ ಮಾಡಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಈ ದಾಳಿಯಲ್ಲಿ ಏನೆಲ್ಲ ಸಿಕ್ಕಿದೆ, ಎಷ್ಟು ಜನರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ, ಮಾಹಿತಿ ನೀಡೋದಾದ್ರೆ? ನಿಧಿ, ಈ ಒಂದು ಪ್ರಕರಣ ನಡೆದಿರ್ತಕ್ಕಂಥದ್ದು ರಾಮನಗರ ಜಿಲ್ಲೆಯ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ. ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಕಗ್ಲಿಪುರ ಪೊಲೀಸ್ ಠಾಣೆಯ ಹೋಮ್ ಸ್ಟೇ ಮೇಲೆ ದಾಳಿ ಮಾಡಿದಂತ ಪೊಲೀಸರು ಸುಮಾರು 130ಕ್ಕೂ ಹೆಚ್ಚು ಯುವಕ ಯುವತಿಯರನ್ನ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಅವರೆಲ್ಲರಿಗೂ ಕೂಡ ಇದೀಗ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿ ಮಾಡ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಏನು ತಮಗೆ ಬಂದಂತ ಮಾಹಿತಿಯನ್ನ ಆಧರಿಸಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದು ಮಾದಕ ವಸ್ತುಗಳು ಕೂಡ ಸಿಕ್ಕಿರ್ತಕ್ಕಂಥ ಮಾಹಿತಿ ಇದೀಗ ಲಭ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮತ್ತಷ್ಟು ಒಂದು ವಶಕ್ಕೆ ಪಡೆದಿರ್ತಕ್ಕಂಥ ಯುವಕ ಯುವತಿಯರನ್ನ ವಿಚಾರಣೆ ಕೂಡ ನಡೆಸಿರ್ತಕ್ಕಂಥದ್ದು. ಇವರೆಲ್ಲರೂ ಕೂಡ 19-23 ವರ್ಷದವರನ್ನ ಒಳಗದವರು ಅಂತ ಹೇಳಿ ಕೂಡ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಆಗಿಂದಾಗೆ ಒಂದು ಜಂಜಿ ಅಂತೇಳಿ ಒಂದು ವಾಟ್ಸಪ್ ಗ್ರೂಪ್ ಅನ್ನ ಮಾಡ್ಕೊಂಡಿದ್ರು. ಈ ಒಂದು ಪಾರ್ಟಿ ಆಯೋಜನೆ ಮಾಡೋ ವಿಚಾರದಲ್ಲಿ ಈ ಒಂದು ಗ್ರೂಪ್ ನಲ್ಲಿ ಆಕ್ಟಿವ್ ಆಗ್ತಿದ್ರು. ಪ್ರತಿ ಬಾರಿಯೂ ಕೂಡ ಒಂದಲ್ಲ ಒಂದು ಸ್ಥಳವನ್ನ ಬದಲಾವಣೆ ಮಾಡ್ತಿದ್ರು. ಈ ಒಂದು ಸ್ಥಳವನ್ನ ಗುರುತು ಮಾಡದಂತ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿ ಏನೋ ಒಂದು ಹೋಮ್ ಸ್ಟೇ ಇದೆ. ಹೋಮ್ ಸ್ಟೇ ವ್ಯಾಪ್ತಿನಲ್ಲಿ ಕಳೆದ ರಾತ್ರಿ ಈ ಒಂದು ಪಾರ್ಟಿ ಆಯೋಜನೆ ಆಗಿತ್ತು ಅನ್ನೋದು ಕೂಡ ಇದೀಗ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಪೊಲೀಸರ ಮಾಹಿತಿ ಪ್ರಕಾರವಾಗಿ ಅವರ ಆರೋಗ್ಯ ತಪಾಸಣೆ ಕೂಡ ನಡೀತಿರ್ತಕ್ಕಂಥದ್ದು. ಅವರು ಮಾದಕ ವಸ್ತುಗಳನ್ನ ಸೇವನೆ ಮಾಡಿದಾರ ಅನ್ನೋದ್ರ ಬಗ್ಗೆ ಕೂಡ ಇದೀಗ ಮೆಡಿಕಲ್ ಟೆಸ್ಟ್ ಇಂದ ಹೊರಬರಬೇಕಾಗಿರ್ತಕ್ಕಂಥ ಕೆಲವೊಂದು ಏನು ಸಿಕ್ಕಿರ್ತಕ್ಕಂಥ ಕೆಲವೊಂದು ಮಾದಕ ವಸ್ತುಗಳ ರೀತಿಯ ಒಂದು ವಸ್ತುಗಳೇನಿದಾವೆ ಎಲ್ಲವನ್ನು ಕೂಡ ಪರಿಶೀಲನೆ ಕೂಡ ಮಾಡ್ತಿರ್ತಕ್ಕಂಥದ್ದು. ಹೀಗಾಗಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿರ್ತಕ್ಕಂಥದ್ದು ನೀತಿ. ಓಕೆ ಶಶಿಕುಮಾರ್, ಅಂದ್ರೆ ಈ ವಾಟ್ಸಪ್ ಗ್ರೂಪ್ ಇತ್ತು, ಅವಾಗವಾಗ ಅಪ್ಡೇಟ್ ಆಗ್ತಿತ್ತು ಅಂತಂದ್ರೆ ಇದು ಮೊದಲನೇ ಬಾರಿ ಪಾರ್ಟಿ ಆಯೋಜನೆಯೂ ಅಲ್ಲ, ಅಥವಾ ಇವರೆಲ್ಲ ಮೊದಲನೇ ಬಾರಿ ಪಾರ್ಟಿಯಲ್ಲಿ ಭಾಗ್ಯ ಆಗ್ತಾ ಇರೋದು ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಇವ್ರದೊಂದು ಟೀಮೇ ಇದೆಯಾ ಏನು ಗೆತ್ತಾ, ಆ ಹಿನ್ನೆಲೆಯಲ್ಲಿ ತನಿಖೆ ಹೆಂಗ್ ನಡೀತಾ ಇದೆ ಒಂದು. ಮತ್ತೆ ಇಂತಹ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಸ್ ಇವುಗಳ ಮಾಲೀಕರ ವಿರುದ್ಧ ಯಾವಾಗ ಆಕ್ಷನ್ಸ್ ತೆಗೆದುಕೊಳ್ತಾರೆ? ಅವ್ರಿಗೂ ಏನಾದ್ರು ನೋಟಿಸ್ ಕೊಟ್ಟಿರೋದು ಈ ಥರದ್ದು ಏನಾದ್ರು ನಡೀತಾ ಇದೆಯಾ?
ನೀತಿ ಸದ್ಯಕ್ಕೆ ಏನು ಈ ಯುವತಿಯರು ಬೆಂಗಳೂರು ಮೂಲದ ಪ್ರತಿಷ್ಠಿತ ಕಾಲೇಜು ವಿದ್ಯಾರ್ಥಿಗಳು ಅಂತಾನೂ ಕೂಡ ಈಗ ಮಾಹಿತಿ ಲಭ್ಯ ಆಗಿರ್ತಾರೆ. ಅಂದ್ರೆ ಕಾಲೇಜು ಯುವತಿಯರನ್ನ ಈ ರೀತಿ ಒಂದು ಟಾರ್ಗೆಟ್ ಅನ್ನ ಮಾಡ್ಕೊಂಡು ಕೆಲವೊಂದು ಹೊರಗಿನವರು ಈ ರೀತಿ ಅಂದ್ರೆ ಕೇರಳದಲ್ಲಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳ ಯುವಕರು ಈ ರೀತಿ ಒಂದು ದಂಧೆನಲ್ಲಿ ತೊಡಗಿಸ್ತಾ ಇದ್ರು ಅನ್ನೋದು ಕೂಡ ಇದೀಗ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇದೇ ಮೊದಲೇನಲ್ಲ, ಈ ಹಿಂದಿನಿಂದ ಕೂಡ ಈ ರೀತಿ ನಿರಂತರವಾಗಿ ಈ ರೀತಿ ಒಂದು ಜಂಜಿ ಅಂತೇಳಿ ಒಂದು ಏನು ವಾಟ್ಸ್ಆಪ್ ಗ್ರೂಪ್ ಅನ್ನ ಮಾಡ್ಕೊಂಡಿದ್ದಾರೆ, ಅದನ್ನ ಈ ಒಂದು ಪಾರ್ಟಿಗೋಸ್ಕರನೇ ಆಕ್ಟಿವ್ ಅನ್ನ ಮಾಡ್ತಿದ್ರು ಅನ್ನೋದು ಕೂಡ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಇದರಲ್ಲಿ ಯಾರೆಲ್ಲ ಇದ್ದಾರೆ, ಜೊತೆಗೆ ಹೋಮ್ ಸ್ಟೇ ಮಾಲೀಕರು ಅಥವಾ ಏನು ಅದನ್ನ ಗುತ್ತಿಗೆ ಅಥವಾ ಬಾಡಿಗೆಗೆ ಪಡ್ಕೊಂಡಿರ್ತಾರೆ ಅವರ ವಿರುದ್ಧವೂ ಕೂಡ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಳ್ಳಿಕ್ಕೂ ಕೂಡ ಇದೀಗ ಪೊಲೀಸರು ಮುಂದಾಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಒಂದು ದಂಧೆನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಕಲೆ ಆಗ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇದ್ರ ಬಗ್ಗೆ ಇದು ಯಾವಾಗಿಂದ ಈ ಜಂಜಿ ಅನ್ನೋ ವಾಟ್ಸ್ಆಪ್ ಗ್ರೂಪ್ ಅನ್ನ ಯಾರ್ಯಾರಿದ್ದಾರೆ, ಅಡ್ಮಿನ್ ಯಾರಿದ್ದಾರೆ, ಜೊತೆಗೆ ಈ ಒಂದು ದಂಧೆನಲ್ಲಿ ಯಾರೆಲ್ಲ ತೊಡಗಿಕೊಂಡಿದ್ರು ಮತ್ತೆ ಅವ್ರನ್ನ ಇನ್ವೈಟ್ ಮಾಡ್ತಿದ್ದು ಹೇಗೆ, ಇದ್ರ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಹೆಚ್ಚಿನ ವಿಚಾರಣೆ ಬಳಿಕ ಮತ್ತಷ್ಟು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಶಶಿಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸಾಕಾಗುತ್ತೆ ಸರ್.